ಎಂತಮ್ಮ ಇದು? ಎಲ್ಲಿಗೆ ಹೋಗ್ತಿದ್ಯಾ? ಇದೆಂತ ಹಳತ್ತು ಬುಟ್ಟಿ ಅಲ್ಲ, ಒಂದು ಹೊತ್ತು ಬುಟ್ಟಿ ತಕೊಳ್ಳಿಗೆ ಆಗುದಿಲ್ಲ. ಎಂತ ಯೂಟ್ಯೂಬ್ ನೋಡಿ ನೋಡಿ ಹೋಗಿದ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತು ನನ್ನ ಮಗ ಮನೀಶ್ ಒಂದು ವಸ್ತು ಖರೀದಿಗೆ ಹೋಗ್ತಾ ಇದ್ದೇವೆ. ವಿಡಿಯೋ ಸ್ಟಾರ್ಟ್ ಆಗುವಾಗಲೇ ಒಂದು ಕ್ಲೂ ಅನ್ನು ನಾನು ಕೊಟ್ಟಿದ್ದೆ. ಅದು ಯಾವುದು ವಸ್ತು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ನಾವೀಗ ಪಾಪನಾಶಿನಿ ನದಿ ಹತ್ರ, ನಮ್ಮ ಮನೆ ಹತ್ರವೇ ಇದು, ಅದರ ಬ್ರಿಡ್ಜ್ ಹತ್ರ ಇದ್ದೇವೆ. ಇದು ಮೂಡುಬೆಳ್ಳೆ ಹೋಗುವ ರೋಡು. ಮಟ್ಟಾರಿಗೆ ಹೋಗಿ ಅಲ್ಲಿಂದ ಒಳ ರಸ್ತೆಯಲ್ಲಿ ನಮಗೆ ಹೋಗ್ಲಿಕ್ಕೆ ಉಂಟು. ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ನನಗೆ ನೀವು ತುಂಬ ಸಪೋರ್ಟನ್ನು ಕೊಡ್ತಾ ಇದ್ದೀರಾ. ಮುಂದೆ ಕೂಡ ನಿಮ್ಮ ಸಪೋರ್ಟ್ ನನಗೆ ಬೇಕು. ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಈಗ ಹೊರಡೋಣ. ನಾವೀಗ ಈ ಜಾಗಕ್ಕೆ ಬಂದು ಮುಟ್ಟಿದ್ದೇವೆ. ಒಂದು ವಸ್ತು ಖರೀದಿಸಲಿಕ್ಕೆ ಉಂಟಂತ ನಾನು ಹೇಳಿದ್ದೆ. ಅದು ಯಾವುದಂತ ಹೇಳಿದರೆ, ನಮ್ಮ ಅಮ್ಮ ನಮಗೆ ಯಾವಾಗಲೂ ನೀರು ದೋಸೆ, ಇಡ್ಲಿ, ದೋಸೆ ಮಾಡಿದರೆ ಹತ್ತರ ಕುಕ್ಕೆಯಲ್ಲಿ ಹಾಕಬೇಕಂತ ಹೇಳ್ತಿದ್ರು. ಅದರಲ್ಲಿ ಹಾಕಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ಹತ್ತರ ಕುಕ್ಕೆಗೆ ಕೊಂಕಣಿಯಲ್ಲಿ ದಾಲಿ ಅಂತ ಹೇಳ್ತಾರೆ. ನನ್ನ ತಟ್ಟಿ ಕುಡುಪು ಕೂಡ ತುಂಬ ಹಳತಾಗಿದೆ, ಹತ್ತರ ಕುಕ್ಕೆ ಕೂಡ ತುಂಬ ಹಳತಾಗಿದೆ. ಆದ್ದರಿಂದ ಅದು ಖರೀದಿಸಲಿಕ್ಕೆ ನಾವೀಗ ಇಲ್ಲಿ ಬಂದಿದ್ದೇವೆ. ಈಗ ನಾವು ಹೋಗೋಣ ಮತ್ತು ಆ ವಸ್ತುವನ್ನು ಖರೀದಿಸುವ ಮತ್ತು ಅವರನ್ನು ಭೇಟಿ ಮಾಡುವ. ಎಂಚ ಉಳ್ಳಾರು ಹುಷಾರು ಉಳ್ಳಾರುತ್ತೆ. ಎಂಕಲೆ ಗೊಂಜಿ ತಟ್ಟಿ ಕುಡುಪು ಬೊಕ್ಕ ಹತ್ತರ ಕುಕ್ಕೆ ಬೋಡಿತ್ತೇನೆ ಮಲ್ಪುವರೆ ನಿಕಲು ಕೊರ್ಪಾರೆ ಒಂದು ನಿಕಲ್ನ ಪೂರ್ವಾಚಾರದಿಂದ ಬತ್ತಿನ ಒಂದತ್ತೆ ಬೇಳೆತ್ತೆ ದುಂಬುಡ್ ದಿಂಚಿ ಮಲ್ತಂದುಲ್ಲಾರತ್ತೆ ದುಂಬುಡ್ ದಿಂಚಿ ಮಲ್ತಂದುಲ್ಲಾರೆ ಒಂದು ಸೇಲ್ ಮಲ್ಪುವರತ್ತೆ ನಿಕಲು ಮಾರ್ಕೆಟಿಗೆ ಪುರ ಕೊಣಪರತ್ತೆ. ಎಂಚ ಇಲ್ಲಾಡ್ದು ನಿಕುಲಿತ್ತೆಗೆ ತೊಂದ್ರೆ ಬಂದ ರೇಟ್ ಕಮ್ಮಿಯಾ ಅಂಗಡಿ ಕೊಡ್ನ ರೇಟ್ ಜಾಸ್ತಿ ಕೊಡ್ಪಾರತ್ತೆ. ಅವ್ರು ಹೋಲ್ಸೇಲ್ ಕೊಡ್ಪಾರ ಅಂಚ ಬಕ ಓ ಬೂರು ಪುರ ನೆಕ್ ಒಂದೇ ಬೂರು ಬೋಡತ್ತೆ. ನಾನು ಕೂಡ ಸ್ವಲ್ಪ ಪ್ರಯತ್ನವನ್ನು ಮಾಡ್ತೇನೆ ಹೇಗೆ ಮಾಡುದಂತ. ಭಾರಿ ಕಷ್ಟ ಉಂಟಿದು. ಒಂಜಿ ಬಕ್ಕೋಡು ಒಂಜಿ ಬುಡೋಡು. ಅವರಿಗೆ ಕನ್ನಡ ಬರೋದಿಲ್ಲ. ನನ್ನ ಪ್ರಶ್ನೆಗೆ ಅವರು ತುಳುವಿನಲ್ಲಿ ಉತ್ತರ ಕೊಟ್ಟರು. ಅವರು ಏನು ಹೇಳಿದ್ರಂತ ನಿಮಗೆ ಹೇಳ್ತೇನೆ. ನಾನು ಅವರ ಹತ್ರ ಕೇಳಿದೆ, ನಿಮ್ಮದು ಪೂರ್ವಜರಿಂದ ಮೊದಲಿಂದ ಮಾಡಿ ಬಂದ ಕೆಲಸವಾ ಅಂತ ಅವರ ಹತ್ರ ಕೇಳಿದೆ. ಹೌದು ಹೇಳಿದರು. ಅವರ ಕೆಲಸವೇ ಇದು, ಈ ಕೆಲಸವನ್ನು ಮಾಡುವುದವರು. ಇದರಿಂದವೇ ಅವರಿಗೆ ದಿನ ಹೋಗಬೇಕು. ಒಳ್ಳೆ ಮಾಡ್ತಾರೆ ಅವರು. ಮತ್ತು ಇದು ಅವರು ಮನೆಗಳಿಗೆ ಕೂಡ ಕೊಡ್ತಾರೆ. ಅಂದರೆ ಹೀಗೆ ಬಂದು ನಮ್ಮಾಗೆ ಬಂದು ಖರೀದಿಸ್ತಾರೆ ಮತ್ತು ಬೇರೆ ಕಡೆ ಮನೆಗೆ, ಊರಿಗೆ ಹೋಗಿ ಅವರು ಕೊಡ್ತಾರೆ. ಮತ್ತು ಮಾರ್ಕೆಟಿಗೆ ಕೂಡ ಹಾಕ್ತಾರೆ. ಹೀಗೆ ಊರಲ್ಲಿ ಮನೆಗೆ ಬಂದು ತಗೊಂಡ್ರೆ ಅವರಿಗೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ತದೆ. ಅಂಗಡಿಗೆ ಹಾಕಿದರೆ ಹೋಲ್ಸೇಲ್ ರೇಟ್ ಸ್ವಲ್ಪ ಕಮ್ಮಿ ಅವರಿಗೆ. ಮತ್ತು ನಾನು ಕೇಳಿದೆ ಅವರ ಹತ್ರ, ಯಾವ ಬಳ್ಳಿಯನ್ನು ಬಳಸ್ತೀರಿ ಅಂತ. ಇಲ್ಲ ಬೂರು ಅಂತೆ. ಇಲ್ಲ ಬೂರು ಎಂಬ ಬಳ್ಳಿಯನ್ನು ಅವರು ಬಳಸ್ತಾರೆ ಇದಕ್ಕೆ. ಇದು ಕಾಡಿನಲ್ಲಿ ಇರ್ತದೆ. ಅದು ಅವರಿಗೆ ಮಾತ್ರ ಗೊತ್ತದು. ಅಂದರೆ ಇದರ ಪರಿಚಯ ಅವರಿಗೆ ಮಾತ್ರ ಇರ್ತದೆ, ನಮಗೆಲ್ಲ ಪರಿಚಯ ಇಲ್ಲ. ತುಂಬ ಕಷ್ಟ, ಕಾಡೆಲ್ಲ ಕಡಿತಾರೆ, ತುಂಬ ಹುಡ್ಕೊಂಡು ಹೋಗಿ ತರ್ತಾರಂತೆ ಅವರು. ಇದು ಬಳ್ಳಿ ತಂದು ಒಣಗಿಸ್ಲಿಕ್ಕೆ ಎಂತ ಇಲ್ಲ,
ತಂದು ಹಸಿಯೇ ಅವರು ಮಡಿಸ್ತಾರೆ. ಇದರಿಂದವೇ ಅವರು ಅತ್ತರ ಕುಕ್ಕೆ, ತಟ್ಟಿ ಕುಡುಪು ಎಲ್ಲ ಇದರಿಂದವೇ ಮಾಡ್ತಾರೆ. ಥ್ಯಾಂಕ್ಸ್ ಇದರ ಬಗ್ಗೆ ಮಾಹಿತಿ ಕೊಟ್ಟಕ್ಕೆ, ಮತ್ತೆ ಒಳ್ಳೆ ಮಾಡಿ ನನಗೆ ಮಾಡಿ ಕೊಟ್ಟಿದ್ದೀರಿ. ನಿಮ್ದು ತುಂಬಾ ಇಲ್ಲಿಂದ ಖರೀದಿ ಆಗಲಿ, ಒಳ್ಳೆ ಒಳ್ಳೆ ಮಾಡಿ ಎಲ್ಲರಿಗೆ ಕೊಡಿ. ಥ್ಯಾಂಕ್ ಯು, ಬಾಯ್. ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ಹೇಗೆ ಮಾಡುವುದಂತ. ಈ ವಸ್ತುಗಳನ್ನು ನೀವು ಉಪಯೋಗಿಸಿ ನಿಮ್ಮ ಮಕ್ಕಳಿಗೆ ಇದರ ಪರಿಚಯವನ್ನು ಮಾಡಿಕೊಡಿ. ನಮ್ಮ ಅಜ್ಜಿ ತಾತ ಉಪಯೋಗಿಸಿ ಬಂದ ಈ ವಸ್ತುಗಳನ್ನು ನಾವು ಕೂಡ ಉಪಯೋಗಿಸಿ ಮುಂದುವರಿಸಿಕೊಂಡು ಹೋಗುವ. ನಿಮಗೆ ಬೇಕಾದರೆ ಅವರು ಮಾಡಿಕೊಡ್ತಾರೆ. ಅವರ ಫೋನ್ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ, ನೋಡಿ ಅವರಿಗೆ ಕಾಲ್ ಮಾಡಿ. ಮೊದಲು ಹೇಳಿದರೆ ಅವರು ಮಾಡಿ ಇಡ್ತಾರೆ. ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫುಲ್ ವಿಡಿಯೋವನ್ನು ನೋಡಿದ ನಿಮಗೆ ಥ್ಯಾಂಕ್ ಯು. ನಾನು ಮತ್ತು ಮನೀಶ್ ಈ ಹೊಸ ಅತ್ತರ ಕುಕ್ಕೆಯಲ್ಲಿ ಒಳ್ಳೆ ನೀರು ದೋಸೆ ಮಾಡಿ ಅದರಲ್ಲಿ ಹಾಕಿ ಇವತ್ತು ತಿಂತೇವೆ. ಬಾಯ್.